ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ. ಸಾಯಂಕಾಲ 1 ಗಂಟೆಗೆ ಮ್ಯಾಚ್ ಶುರು ಆಗುತ್ತೆ. ಯಾರು ಗೆಲ್ತಾರೆ? ಮಧ್ಯಾಹ್ನ ಇದೆ ಮ್ಯಾಚ್. ಯಾರು ಗೆಲ್ತಾರೆ? ಯಾರು ಫೇವ್ರೇಟ್ ನಿಮಗೆ? ವಿರಾಟ್ ಕೊಹ್ಲಿ. ಓಕೆ, ಇವತ್ತು ಎಷ್ಟು ರನ್ ಹೊಡಿಬೋದು ವಿರಾಟ್ ಕೊಹ್ಲಿ? 100. ಓಕೆ. ಇವತ್ತು ಸಾಯಂಕಾಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಐತೆ. ಇವತ್ತು ಇಂಡಿಯಾ ವಿನ್ ಆಗುತ್ತೆ. ಸರ್, ಹೋದ ವರ್ಲ್ಡ್ ಕಪ್ಪು ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 2 ವರ್ಲ್ಡ್ ಕಪ್ಸಿಂದ ಇಂಡಿಯಾ ಹೈ ಎಕ್ಸ್ಪೆಕ್ಟೇಷನ್ಸ್ ಆನ್ ಇಂಡಿಯಾ. ನಂಗೆ ಗೊತ್ತು ಅವ್ರು ಗೆದ್ದೇ ಗೆಲ್ತಾರೆ ಅಂತ. ಎಕ್ಸ್ಪೆಕ್ಟಿಂಗ್ ಬಿಗ್ ರನ್ಸ್. ದುಬೈ ಹ್ಯೂಮಿಡ್ ಆಗಿರುತ್ತೆ, ಪಿಚ್ ಸಿಟ್ಯುಯೇಷನ್ಸ್ ಒಂಚೂರು ಹ್ಯೂಮಿಡು, ಎಲ್ಲ ಈಸಿಯಾಗಿರುತ್ತೆ. ಎಕ್ಸ್ಪೆಕ್ಟಿಂಗ್ ಇಂಡಿಯಾ ಟು ವಿನ್. ಯಾವ ಪ್ಲೇಯರ್ಗಳ ಮೇಲೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಕ್ಕಿದ್ದೀನಿ. ಪಾಕಿಸ್ತಾನದ ಮೇಲೆ ಪ್ರತಿ ಮ್ಯಾಚ್ಗಳಲ್ಲಿ ಕೂಡ ವಿರಾಟದ ಅದ್ಭುತ ಪ್ರದರ್ಶನ ಇರುತ್ತೆ. ಹಾಂ ಸರ್. ಸೊ ಈ ಬಾರಿ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ರು ವಿರಾಟ್ ಮೇಲೆ? ಈ ಬಾರಿ ಲಾಸ್ಟ್ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ನೋಡಿದಾಗಿಂದ ವಿರಾಟ್ ಕೊಹ್ಲಿ ಮೇಲೆ ಒಂದು 90-95% ಕಾನ್ಫಿಡೆನ್ಸ್ ಆಗಿದ್ದೀವಿ. ಅವ್ರು ಒಳ್ಳೆ ರನ್ ಸ್ಕೋರ್ ಮಾಡ್ತಾರೆ ಅಂತ. ಎಕ್ಸ್ಪೆಕ್ಟಿಂಗ್ ಅ ಸೆಂಚುರಿ ಫ್ರಮ್ ಹಿಮ್. ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಬಗ್ಗೆ ಇಂಡಿಯಾದು? ಬ್ಯಾಟಿಂಗ್ ಲೈನಪ್ ಆ್ಯಸ್ ಆಫ್ ನಾವು ಶುಭ್ಮನ್ ಗಿಲ್ ಅವ್ರನ್ನ ಲಾಸ್ಟ್ ಮ್ಯಾಚ್ ನೋಡಿದಾಗಿಂದ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಓಪನಿಂಗ್ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ. ಬಾಲಿಂಗೂ ಬಾಲರ್ ಸರ್ ಶಮಿ ಹೋದ ಮ್ಯಾಚ್ ಚೆನ್ನಾಗಿ ಹಾಕೋರೆ. ಅದೇ ಪ್ಲೇಯಿಂಗ್ 11 ಇಳಿಸ್ಬೇಕಂತೀರ ನಿಮ್ಮ ಪ್ರಕಾರ? ಗೆದ್ವಿ ತಾನೆ, ಸೇಮ್ ಪ್ಲೇಯಿಂಗ್ 11 ಇರಲಿ. ಹೇಳಿ, ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚ್. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಎಲ್ಲ ಲಾಸ್ಟ್ ಮ್ಯಾಚ್ ಕೊಹ್ಲಿ ಕಂಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡೋದಾದ್ರೆ ಆಗಲಿಲ್ಲ. ಈ ಸರಿ ಹೋಪ್ಫುಲಿ ಪಾಕಿಸ್ತಾನ ಮೇಲೆ ಕಂಬ್ಯಾಕ್ ಮಾಡಲಿ ಅಂತ ಬೇಡಿಕೆ ಮಾಡಬೇಕು. ಆಮೇಲೆ ಶಮೀನೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸೊ ಅಂದರೆ ಬೌಲಿಂಗ್ ಅಟ್ಯಾಕು ಬ್ಯಾಟಿಂಗ್ ಅಟ್ಯಾಕ್ ಎರಡೂ ಚೆನ್ನಾಗಿದೆ. ಸೊ ಹೋಪ್ಫುಲಿ ಗೆಲ್ಲುತ್ತೆ, ಗೆದ್ದೇ ಗೆಲ್ಲಬೇಕು. ಇವತ್ತು ಇಂಡಿಯಾ ಗೆಲ್ಲುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಇವತ್ತು ಚೆನ್ನಾಗಿ ಆಡ್ತಾರೆ ಅಂದರೆ ಶಮಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ವಿರಾಟ್ ಕೊಹ್ಲಿ ಆಡ್ತಾನೆ ಅನಿಸ್ತಾ ಇದೆ. ಯಾಕಂದರೆ ಅವ್ರು ಪಾಕಿಸ್ತಾನ ಮೇಲೆ ತುಂಬ ಒಳ್ಳೆ ರೆಕಾರ್ಡ್ಸ್ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಹೈ ವೋಲ್ಟೇಜು, ಗೆಲ್ಲೇಬೇಕು ಅನ್ನುವಂಥ ಹಠ ಎರಡು ಟೀಮ್ಗಳಿಗೂ ಇರುತ್ತೆ. ಬ್ಯಾಟಿಂಗ್ ಲೈನ್ ಬಗ್ಗೆ ಏನು ಹೇಳ್ತಾರೆ ಇಂಡಿಯಾ ಬ್ಯಾಟಿಂಗ್ ಲೈನ್ ತುಂಬ ಚೆನ್ನಾಗಿದೆ ಇವಾಗ. ಆದರೆ ಟಾಪ್ ಆರ್ಡರ್ ಸ್ವಲ್ಪ ರನ್ ಬರ್ತಾ ಇದೆ, ಆದರೆ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇಲ್ಲ. ಓಕೆ, ಈ ತುಂಬ ವಿರಾಟ್ ಕೊಹ್ಲಿನ ಹೊರತುಪಡಿಸಿದ್ರೆ ಯಾವ ಪ್ಲೇಯರ್ ಮೇಲೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ? ವಿರಾಟ್ ಕೊಹ್ಲಿ ಬಿಟ್ಟರೆ ರೋಹಿತ್ ಶರ್ಮಾ ಆಡ್ತಾರೆ ಅನ್ಸುತ್ತೆ, ಶುಭ್ಮನ್ ಗಿಲ್ ಮತ್ತೆ. ಓಕೆ, ಈಗ ಪಾಕಿಸ್ತಾನ ಟೀಮ್ ಕೂಡ ಅಷ್ಟೇನು ಇದೇನಿಲ್ಲ, ತುಂಬ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಲೈನಪ್ ಕೂಡ. ಏನು ಹೇಳ್ತೀರಿ? ನಮ್ಮ ಬೌಲರ್ಸ್ ಇದಾರಲ್ಲ, ಶಮಿ ಇದ್ದಾನೆ, ಆಮೇಲೆ ಹರ್ಷದೀಪ್ ಸಿಂಗ್ ಆಡ್ತಾನೆ ಅನ್ಸುತ್ತೆ. ಇವತ್ತು ನೋಡ್ಬೇಕು. ಹೇಳಿ. ನಾವು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಹಂಗೆ ಬೌಲಿಂಗಲ್ಲಿ ಮೊಹಮ್ಮದ್ ಶಮಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಮ್ಯಾಚ್ 5 ತೊಗೊಂಡಿದ್ದಾರೆ, ಅದಕ್ಕೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಮೊಹಮ್ಮದ್ ಶಮಿ ಅವ್ರನ್ನ. ಎಷ್ಟು ಕ್ಯೂರಿಯಸ್ ಇದೆ, ICC ಟ್ರೋಫಿಗಳು, ಏಷ್ಯಾ ಟೂರ್ನಮೆಂಟ್ಗಳು ಮಾತ್ರ ಭಾರತ ಪಾಕಿಸ್ತಾನ ಅಪೋಸ್ ಆಗುತ್ತೆ, ಉಳಿದಂತೆ ಬೇರೆ ಯಾವ ಸೀರೀಸ್ಗಳನ್ನು ಕೂಡ ಆಗೋದಿಲ್ಲ. ಇದು ಚಾಂಪಿಯನ್ಸ್ ಟ್ರೋಫಿ, ಮತ್ತೆ ಇನ್ನೊಮ್ಮೆ ಮುಖಾಮುಖಿ ಆಗ್ತಾ ಇದೆ. ಎಷ್ಟು ಕ್ಯೂರಿಯಸ್ ಇದ್ರಿ? ಅದೇ ಅಂದರೆ ತುಂಬ ರೇರ್ ಆಗಿ ಮೀಟ್ ಆಗ್ತಾರೆ ಎರಡು ಟೀಮು, ಅದಕ್ಕೆ ಕ್ಯೂರಿಯಸ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಇದು 50 ಓವರ್ ಮ್ಯಾಚು, ಅಂದರೆ ಲಾಸ್ಟ್ ಆಡಿದ್ದು ಇದು ವರ್ಲ್ಡ್ ಕಪ್ಪಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇದೆ. ಯಾವ ಪ್ಲೇಯರ್ಗಳ ಮೇಲೆ ಜಾಸ್ತಿ ನಿರೀಕ್ಷೆ? ಅಂದರೆ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಶಮಿ, ಹಾಗೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವ್ರ ಮೇಲೂ ಎಕ್ಸ್ಪೆಕ್ಟೇಷನ್. ಓಕೆ, ಈ ಪ್ಲೇಯಿಂಗ್ 11 ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಗಿತ್ತು ಹಂಗೆ ಇರಬೇಕು ಅಂತೀರಾ ಅಥವಾ ಏನಾದ್ರು ಚೇಂಜಸ್ ಮಾಡಬೇಕು ಅಂತೀರಾ? ಇಲ್ಲ, ದುಬೈ ಪಿಚ್ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಫಸ್ಟ್ ಮ್ಯಾಚ್ ರಿಸಲ್ಟ್ ನಮ್ಮ ಕಡೆ ಇರೋದ್ರಿಂದ ಸೇಮ್ ಪ್ಲೇಯಿಂಗ್ 11 ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು.